ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ. ನನ್ನ ಮಗಳ ಬಗ್ಗೆ ನಾನೆಷ್ಟು ತಿಳ್ಕೊಂಡಿದ್ದೀನಿ ಅಂತ, ನನ್ನ ಬಗ್ಗೆ ಅವಳೆಷ್ಟು ತಿಳ್ಕೊಂಡಿದ್ದಾಳೆ ಅಂತ ನೋಡೋಣ. ಕೇಳಿ, ಕ್ವಶನ್ಸ್ ಕೇಳಿ. ನಾನೇ ಕೇಳ. ಆಮೇಲೆ ನೀನು ಏನು ಕೆಲವು ಕ್ವಶನ್ಗೆ ಇಷ್ಟೇ ಸೆಕೆಂಡ್ ಒಂದು ಕೊಡ್ತೀನಿ, 1-2 ಅಷ್ಟೇ ಅನಿಸುತ್ತೆ. ನಾನೊಂದು ಕ್ವಶನ್ ಕೇಳ್ತೀನಿ. ನಾನು ಹುಟ್ಟಿದ್ದು ಸ್ಥಳ, ಸಮಯ, ವಾರ, ದಿನಾಂಕ ಇಷ್ಟು ಹೇಳಿ. ಇಸ್ವಿ ಎಲ್ಲಾನು ಸ್ಥಳ ಪರ್ಟಿಕ್ಯುಲರ್ ಆಗಿರ್ಬೇಕು. ನಂಜನಗೂಡು ಅಡ್ರೆಸ್ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿ? ಎಲ್ಲಿಂದ್ರೆ ನಂಜನಗೂಡು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಹಂಗಲ್ಲ. ಮೈಸೂರು ನಂಜನಗೂಡು ರೋಡಲ್ಲಿ ಸಿಗುತ್ತಲ್ಲ ಅಲ್ಲಿ, ಅಲ್ಲೇ ಬರೋದದು ಆಯ್ತಾ. 1983 ಅಕ್ಟೋಬರ್ 10 ಹುಟ್ಟಿರೋದು, ಶುಕ್ರವಾರ ಹುಟ್ಟಿರೋದು, ಮಧ್ಯ 9 ಗಂಟೆ ರಾತ್ರಿನಲ್ಲಿ ಹುಟ್ಟಿರೋದು. 3 ಗಂಟೆ ರಾತ್ರಿ ತಾನೆ. ನೀನು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ಯಾ ನೋಡು. ನಾನು ಹುಟ್ಟಿದ್ದು ನಿನಗೆ ಇಸ್ವಿ ಯಾವುದು? 83 ಅಕ್ಟೋಬರ್ 10 ಶುಕ್ರವಾರ. ಬ್ಯಾಡ್ ಅಕ್ಟೋಬರ್ 10 ಅಲ್ಲಿ ನಾನು ಬರ್ಡೇ ಮಾಡ್ತಾ ಇದ್ದೆ. ಅಕ್ಟೋಬರ್ 20 ಸಾರಿ 27 ನಂಗೆ ಗೊತ್ತೇ ಇಲ್ಲ ಅಂದ್ರೆ ಅದೊಂಥರ ಮಿಸ್ ಆಗಿ ಹೇಳಿದ್ದು 10 ಅಂತ ಅನ್ಬಿಟ್ಟು ನಾನು ಇದು ಹೋಯ್ತು. ಅಕ್ಟೋಬರ್ 28 ನಂದು 1983. ಆಮೇಲೆ ಮಿಡ್ ನೈಟ್ ಶುಕ್ರವಾರ 3:30ಗೆ ನಾನು ಆಮೇಲೆ ನಾನು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಹೇಳಿದ್ದೀನಿ ಅಷ್ಟೇ. ಅವಳು 9 ಗಂಟೆ ಅಂದ್ಲು. ನಾನು 3:15 ಅಂದೆ. 3 ಗಂಟೆನೋ 3:30. 3:30 ವೇಸ್ಟ್ ಅಲ್ಲ. ಪ್ರಾಮಿಸ್ ಗೊತ್ತು. ನೋಡಿದ್ರ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾಳೆ. ವೇಸ್ಟ್. ಇದು ಹೋಯ್ತಪ್ಪ. 28 ಅನ್ನಕ್ಕೆ ಇಷ್ಟೊಂದು ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನನ್ನ ಲೈಫಲ್ಲಿ ಗೊತ್ತಿರಲಿಲ್ಲ ಮಗಳೇ. ವೆರಿ ಗುಡ್. ಇವತ್ತು ಹರ್ಟ್ ಆಯ್ತು. ಸಾರಿ, ನಿಜ ನಾನು ಬೇಕಂತ ಮಾಡಿಲ್ಲ. ನಂಗೆ ಪ್ರಾಮಿಸ್ ಅಂತ ಅಂತಾಳೆ. ರಾತ್ರಿ 9 ಗಂಟೆ ಅಂತಾಳೆ. ನೀವು 9 ಗಂಟೆ ಅಂತಾನೆ ಹೇಳಿದ್ರಲ್ಲ. ಯಾರು 9 ಗಂಟೆ? ಯಾರೂ ಇಲ್ಲ. ನಂಗೆ ಗೊತ್ತಿಲ್ಲ. ಯಾರು 9 ಗಂಟೆಗೆ ಹುಟ್ಟಿಲ್ಲ. 9 ಗಂಟೆ ಹೇಳು. ನೀನು ಕೇಳು. ಸರಿ ಹೇಳು. ನನ್ನ ಫೇವ್ರೆಟ್ ಆಕ್ಟರ್ ನಿಮಗೆ ಗೊತ್ತು ಆಯ್ತಾ. ಸೆಕೆಂಡ್ ಫೇವ್ರೆಟ್ ಯಾರು ಹೇಳಿ? ಹುಡುಗನ ಹುಡುಗಿನ? ಆಕ್ಟರ್ ಅಂತ. ನೀನು ಹೇಳು. ಆಕ್ಟ್ರೆಸ್ ಅನ್ಲಿ, ಆಕ್ಟರ್ ಹೇಳ್ಬೇಕು ಬೇಗ. ದುರಂಧರ್ ಮೂವಿ ನೋಡ್ಕೊಂಡ್ ಬಂದಲ್ಲ ಅವ್ರಿಗೆ. ಶಾರುಖ್ ಖಾನ್ ಫಸ್ಟ್ ಹೀರೋ, ಸೆಕೆಂಡ್ ಹೀರೋ ಅವೆಲ್ಲ ನೀವು ಫಸ್ಟ್ ಹೀರೋ ಕೇಳಬೇಕು. ಸೆಕೆಂಡ್ ಹೀರೋ ಮೋಸ್ಟ್ಲಿ ನಿಮ್ಮ ಅಪ್ಪ ಇರಬೇಕು. ಗೊತ್ತಿಲ್ಲ ಹೇಳ. ನಿನ್ಗೆ ಫಸ್ಟ್ ಹೀರೋ ಸೆಕೆಂಡ್ ಹೀರೋ ನಂಗೆ ಗೊತ್ತಿಲ್ಲ. ನೀನ್ ಹೇಳ. ಅಮೀರ್ ಖಾನಾ? ನೀನ್ ಹೇಳ. ಅಲ್ಲ, ಶಾರುಖ್ ಖಾನೆ ಫಸ್ಟ್, ಶಾರುಖ್ ಖಾನೆ ಸೆಕೆಂಡ್, ಶಾರುಖ್ ಖಾನೆ ಥರ್ಡ್. ಹೇಳ. ಅಮೀರ್ ಖಾನ್. ರಿತಿಕ್ ರೋಷನ್. ರಿತಿಕ್ ರೋಷನ್ ಇದೆಲ್ಲ ನೆನ್ನೆ ಫಿಲಮ್ ನೋಡೋಳು ಕೊಯ್ ಮಿಲ್ ಗಯ. ಅದಕ್ಕೆ ಚೇಂಜ್ ಮಾಡ್ಕೊಬೇಡ. ಪ್ರಾಮಿಸ್ ಇಲ್ಲ ನಂಗೆ. ಗಂಟೆಗೊಂದು ಗಳಿಗೆಗೊಂದು ಇವಳು. ನಾನೊಂದು ಹೇಳಿದ್ದೀನಿ ಫಸ್ಟ್ ಹೀರೋ ನಾನು ಹೇಳಿದ್ದೀನಿ. ನಾನು ಗೆದ್ದಿದ್ದೀನಿ ನಾನು. ಓಕೆ ಫೈನ್. ನನ್ನ ಬಗ್ಗೆ ತಿಳ್ಕೊಂಡಿದ್ದೀನಪ್ಪ. ನಿಂದು ಹೋಯ್ತು ಬಿಡಿ. ಕೇಳಿ. ನನ್ನ ಫೇವ್ರೆಟ್ ಮೂವಿ ಯಾವುದು? ಕನ್ನಡನಾ? ಅದು ನನಗೆ ಗೊತ್ತಿಲ್ಲ, ಹೇಳು. ದುರಂಧರ್. ಅದು ನಿನ್ನ ಥರ ಚೇಂಜ್ ಆಗಲ್ಲ. ನನಗೆ ಚಿಕ್ಕದ್ರಿಂದ ಇಷ್ಟಪಡ ಅಂತ ಮೂವಿ ಯಾವುದು? ಪದೇ ನೋಡ್ತೀನಿ ಅದನ್ನ, ತುಂಬಾ ಇಷ್ಟ. ಪದೇ ನೋಡಿಲ್ಲ. ನಾನು ಮತ್ತೆ ಚಾನ್ಸ್ ಕೊಡಲ್ಲ. ಅಮ್ಮ ಚಿಕ್ಕದ್ರಲ್ಲಿ ಇದ್ದಾಗ ಬಂದಿದ್ದ. ಅಲ್ಲ, ಚಿಕ್ಕದ್ರಿಂದ ನಂಗೆ ಅಮ್ಮ ನೀನ್ ಚಿಕ್ಕದ್ರಿಂದ ಏನದು ಚಿಕ್ಕದ್ರಲ್ಲಿದ್ದಾಗಲೇ KGF ರಿಲೀಸ್ ಮಾಡಿದ್ರಲ್ವಾ? ನೋಡವ ಹೆಂಗ್ ಹೇಳ್ತಾಳೆ. ಬಬ್ರು ವಾಹನ ಮೈ ಫೇವ್ರೇಟ್. ಗೊತ್ತಿಲ್ಲ. ಕುತ್ಕೊಂಡು ನಾನು ರೇಡಿಯೋನಲ್ಲೆಲ್ಲ ಅದನ್ನ ಕೇಳ್ತಾ ಇದ್ದೆ. ಅದು ಅಷ್ಟು ತುಂಬಾ ಇಷ್ಟ ನನಗೆ. ಪದೇ ಕೇಳ್ತಾ ಇದ್ದಿದ್ದು ಮೂವಿ. ನೀನ್ ರೇಡಿಯೋನಲ್ಲಿ ಕೇಳ್ತಿದ್ದೆ ಅನ್ಬೇಡ, ಅಷ್ಟೊಂದು ಹಳೆ ಕಾಲದವಳು ಅನ್ಕೊಬಿಡ್ತಾರೆ ನಿನ್ನ. ಹುಟ್ಟಿದ್ದು ನಾನು. ಗೊತ್ತಾಗತ್ತ ಅವರಿಗೆ. ಅವಾಗ ನಮ್ಮ ಮನೆಗಳಲ್ಲೆಲ್ಲ ಬಡತನ ಕಣಪ್ಪ. ನಮ್ಮ ಮನೆಗಳಲ್ಲಿ TV ಇರಲಿಲ್ಲ, ಹಾಗಾಗಿ ರೇಡಿಯೋ ಇರ್ತಾ ಇತ್ತು. ಹೇಳು ನನ್ನ ಬಗ್ಗೆ ಏನೋ ತಿಳ್ಕೊಂಡು ಮಾಡಿದ್ದೀನಿ. ನನ್ನ ಬಗ್ಗೆ ಏನೋ ತಿಳ್ಕೊಂಡಿಲ್ಲ. ಹೇಳು. ಮಾಡಿರ್ತಾನೆ ಹೇಳು. ಅವ್ಳು ಮಾಡ್ತಾಳೆ ಬಿಡ್ತಾಳೆ. ಈಗ ಇದು ಬೇಸಿಕ್ ಕ್ವಶನ್. ನನ್ನ ಫೇವ್ರೆಟ್ ಕಲರ್ ಯಾವುದು? 2 ಇದೆ, ಒಂದಾದ್ರೂ ಹೇಳು. ನನಗ್ ಗೊತ್ತು. ಗಂಟೆಗೊಂದು ಗಳಿಗೆಗೊಂದು. ಏನ್ ಅನ್ಕೊಂಡಿದ್ದೀರಾ? ಪರ್ಪಲ್ ನನಗೆ ಗೊತ್ತಿರಲಿ. ನೋಡಿ ಇಷ್ಟೇ ಅರ್ಥ ನಿಂಗೆ ಪರ್ಪಲ್ಲೇ ಇಷ್ಟ ಆಗ್ತಿದ್ದು. ರೆಡ್, ಯೂಸ್ ಮಾಡ್ತಾ ಇದ್ರೆ ಬ್ಲ್ಯಾಕ್. ಅಮ್ಮ ಮೊದ್ಲು ಬ್ಲ್ಯಾಕ್ ವೈಟ್ ಅಂತಿದ್ಲು ನನ್ನ ಹತ್ರ. ಮೊದ್ಲು ಪರ್ಪಲ್ಲು. ಹೊಳೆ ನರಸೀಪುರದಲ್ಲಿ ಅದೇ ಅಂತಿದ್ದವಳು. ಪರ್ಪಲ್ ಇಷ್ಟ. ಇಲ್ಲ, ಹೊಳೆ ನರಸೀಪುರದಲ್ಲಿ ಪರ್ಪಲ್ ಅಂತ ಹೇಳಿದ್ಲು. ಈಗ ರೀಸೆಂಟ್ ಆಗಿ ರೆಡ್ ಅಂತ ಹೇಳಿದ್ಲು. ಅದಾದ್ಮೇಲೆ ಬ್ಲ್ಯಾಕ್ ಅನ್ಲು, ವೈಟ್ ಅನ್ಲು. ಈಗ ರೆಡ್ಗೆ ಶಿಫ್ಟ್ ಆಗೋಳ. ನನ್ಗೆ ರೆಡ್ ಇಷ್ಟ, ಅದಕ್ಕೆ ಅವಳಿಗೋದೆ. ನಿಮಗೆ ಗೊತ್ತು ಅಮ್ಮ?
ಪರ್ಪಲ್ ಇಲ್ಲ ಪರ್ಪಲ್ ಅಂತಿದ್ದೆ ನೀನ್ ಚಿಕ್ಕದ್ರಿಂದ. ಚಿಕ್ಕದ್ರಲ್ಲಿ ಪರ್ಪಲ್ ಇಷ್ಟ. ಈಗ ಪ್ರೆಸೆಂಟ್ ನಾನು ಕೇಳ್ತಾ ಇರೋದು ಚಿಕ್ಕದ್ರಲ್ಲೂ ಶಾರುಖ್ ಖಾನ್ ಇಷ್ಟಪಡ್ತಿರ್ಲಿಲ್ಲ. ಗಳಿಗೋಗು ಅಂತ ನೀನು ಚೇಂಜ್ ಮಾಡ್ಬೇಡ ನೀನು. ನನ್ನ ಮಗಳು ಏನಂತ ನಂಗೆ ಗೊತ್ತಾದ್ರೆ ಗಂಟೆಗೊಂದು ಗಳಿಗೆ ಏನೇ ಕೇಳ್ತೀನಿ. ಜಸ್ಟ್ ಫಾರ್ಚುನ್ ಆಫ್ ಸೆಕೆಂಡಲ್ಲಿ ಹೇಳ್ಬೇಕು. ಏರೋಪ್ಲೇನ್ ಅದು ಬರಲಿ, ಅದು ನೋಡು ಎಲ್ಲಿ ಅಲ್ಲೋಯ್ತೈತೆ ಚೈಲ್ಡ ನೀನ್ ಇನ್ನೂ ಏರೋಪ್ಲೇನ್ ಮಾಡ್ಕೊಂಡು ಕೂರಕ್ಕೆ ಏರ್ಪೋರ್ಟ್ ಹತ್ರನೇ ಇದೆಯಾ, ಅದಕ್ಕೆ ಬರ್ತೈತೆ. ಲ್ಯಾಂಡ್ ಆಗ್ತದೆ. ಹೇಳಿ. ನನ್ನ ಮೊದಲನೇ ಹೀರೋ ಯಾರು? ಫಾಸ್ಟ್ ಆಗಿ. ಫಸ್ಟ್ ಫೇವ್ರೆಟ್ ಹೀರೋನ ನಾನು ಮೊದಲನೇ ಹೀರೋ ಅಂತ ಹೇಳಿದ್ದೀನಿ, ಪದೇ ಪದೇ ಕೇಳ್ಬಿಡು. ವಿಷ್ಣುವರ್ಧನ್. ಸೋತ್ಲು. ಇನ್ಯಾರು? ಸೋತ್ಲು. ನಾನು ಮೊದಲನೇ ಹೀರೋ ಅಂತ ಕೇಳಿದ್ದು, ನನ್ನ ಫೇವ್ರೆಟ್ ಹೀರೋ ಅಂತ ಕೇಳಲಿಲ್ಲ. ಹಂಗಂದ್ರೆ ನಮ್ಮಪ್ಪ. ನನ್ನ ಮೊದಲನೇ ಹೀರೋ ನಮ್ಮಪ್ಪ. ಯಾಕಂದ್ರೆ ನಾನು ಚಿಕ್ಕದ್ರಲ್ಲಿ ಅವ್ರು ನೋಡೇ ಎದ್ದೇಳ್ತಾ ಇದ್ದಿದ್ದು ಅಂತ ನಿನಗೆ ಗೊತ್ತು. ಹಂಗಾಗಿ ನನ್ನ ಫಸ್ಟ್ ಹೀರೋ ನಮ್ಮಪ್ಪ. ಏರೋಪ್ಲೇನ್ ಮಾತ್ರ ಸಕ್ಕದಾಗಿ ಲ್ಯಾಂಡ್ ಆಯ್ತು. ಸೋತಿದೀವಿ, ನೀವು ಏನ್ ಚಿನ್ನಿ ಲ್ಯಾಂಡ್ ಆಯ್ತಾ? ಇಲ್ಲಿ ನೋಡಿಲಿ, ಇವಳು ಅಲ್ಲೇ ನೋಡ್ತಿದ್ದೀನಿ. ಇರು ಒಂದ್ ನಿಮಿಷ. ಹೋಯ್ತು. ಕತ್ಲಾಗುತ್ತೆ, ಮಾಡು ಬೇಗ ಬೇಗ. ಈಗ ಇವಳು ನನ್ನ 3 ಕ್ವಶನ್ಗಳು ಆನ್ಸರ್ ನೀವು ಮಾಡಿಲ್ಲ, 2. ನಾನು ಒಂದು ಮಾಡಿದ್ದೀನಿ, ಎರಡು ಮಾಡಿದ್ದೀನಿ. ಕಲರ್ ಮಾಡಿದ್ದೀನಿ ಕಣವ, ಶಾರುಖ್ ಖಾನ್ ಮಾಡಿದ್ದೀನಿ. ನಿನ್ನ ಶಾರುಖ್ ಖಾನ್ ಮಾಡಿದ್ದೀನಿ. ಇದು ಸಕ್ಕದಾಗಿದೆ ಈ ಕ್ವಶನ್ ಅಲ್ಲಿ. ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಯಾವುದು ನಮ್ಮ ಅಪ್ಪನ ಕಡೆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ನಿನ್ಗೆ ಎಲ್ಲರೂ ಗೊತ್ತು A to Z. ಇದನ್ನ 5 ಸೆಕೆಂಡ್ ಹೇಳ್ಬೇಕು ನೀನು. 5 ಸೆಕೆಂಡ್. ಅಯ್ಯೋ, ಅವರಿಂದ ಇವರಿಂದ ಇದೇ ಬರೋದು ಗೊತ್ತು. ಇಲ್ಲ ನಮ್ಮ ತಾತಂಗೆ ನಮ್ಮ ತಾತ ಅಜ್ಜಿಗೆ ಒಟ್ಟು 9 ಜನ ಮಕ್ಕಳು ಅಲ್ವಾ? 9 ಜನ ಮಕ್ಕಳಲ್ಲಿ ಮದಿದವ್ರು ಯಾರು? 1 ನಿಂಗಪ್ಪ 2 ನಿಂಗಪ್ಪ ಮಧ್ಯದವರಲ್ಲ. 3 ನಿಮ್ಮ ಅತ್ತೆ ಅನ್ಕೋತೀನಿ. ಅತ್ತೆ 5 ಗಿರ್ಜತ್ತೆ, ನಿಮ್ ಗಿರ್ಜತ್ತೆ. 5 ಮುಗೀತು. ಮಧ್ಯದವ್ರು ಯಾರು? ಈ ಕಡೆಯಿಂದ ಮಧ್ಯದವರು, ಆ ಕಡೆಯಿಂದನೂ ಮಧ್ಯದವ್ರು ಯಾರಮ್ಮ? ಯಾಕಪ್ಪ ಈಗ ಹೇಳೋದು, ಬಟ್ ಅದೇನು ಕನ್ಸಿಡರ್ ಇಲ್ಲ. ಈಗ ಮನ್ಸಲ್ಲೇ ಅನ್ಕೊಳ್ಳು. ಹೇಳ್ಬಿಟ್ಟೆ. ಒಟ್ನಲ್ಲಿ ಹೇಳಿದ್ನಲ್ಲ ಲಾಂಗ್ ಆಗಿ ಹೇಳು. ಒಟ್ನಲ್ಲಿ ಹೇಳ್ದೆ ಅಷ್ಟೇ. ನಾನು ಈಸಿ ಇದ್ದಿದ್ದು. ಇದು ಅವಳು ಹೇಳ್ತಾಳೆ, ನೀವು ನನ್ನ ಫೇವ್ರೆಟ್ ಫುಡ್ ಏನು? ನಿನ್ ಫೇವ್ರೆಟ್ ಫುಡ್ ಅದೇ ಹೇಳಿಲ್ವ? ಗಂಟೆಗೊಂದು ಗಳಿಗೆ ಪಿಜ್ಜಾ. ಚಿಕ್ಕದ್ರಿಂದನೂ ಪಿಜ್ಜಾ ಇಷ್ಟ ಅವಳಿಗೆ. ಆಯ್ತು ಸಾಕು ಹೇಳಿ. ಅಮ್ಮನ ಹಾಲು ಇಷ್ಟ ಹುಡ್ತಾಗಿಲ್ಲ. ಚಿಕನ್ ಅಲ್ಲೇನು? 4. ಚಿಕನ್ ಅಲ್ಲಿ ಇನ್ನೇನೋ KFC ಮುಗೀತು ಬಿಡು. KFC ಕಬಾಬ್. ಊಟ ಕಬಾಬ್. ಖಾನ ಹೇಳಿ. ಬಿರಿಯಾನಿ. ಇದೊಂದೇ ಹೇಳಿದ್ದು, ಅದು 5 ಸೆಕೆಂಡ್ ಆಯ್ತು. ಬಿರಿಯಾನಿ ಇಷ್ಟ, ಅಷ್ಟಿಷ್ಟ ಆಗಲ್ಲ ಅವಳಿಗೆ. ಬಿರಿಯಾನಿ ಪ್ರೀತಿಗೆ ಇಷ್ಟ, ನಿಂಗೆ ಹೆಂಗೆ ಇಷ್ಟ? ಅದೇ ನನ್ಗೇನ್ ಇಷ್ಟ, ಅವಳಿಗೆ ಅದಿಷ್ಟ, ಪ್ರೀತಿಗೇನ್ ಇಷ್ಟ. ಬಂದಿದ್ದೀರಾ? ಏನು ಗೊತ್ತಿಲ್ದಿರೋರ್ ತರ ಆಡ್ತಿದ್ದೀರಲ್ಲ ಇಬ್ರು. ಫಾರ್ ಎಕ್ಸಾಂಪಲ್ ತುಂಬಾ ಇದೆ ನನ್ನ ಹತ್ರ. ಮೊದಲು ಯಶ್ ಅಂತ ಅಂತಿದ್ಲು, ಆಮೇಲೆ ಚೇಂಜ್ ಆಗೋಯ್ತು. ಆಮೇಲೆ ಕನ್ನಡದಲ್ಲಿ ಸುದೀಪ್ ಅಂತಿದ್ಲು, ಅದು ಚೇಂಜ್ ಆಗೋಯ್ತು. ಇಷ್ಟ ಕನ್ನಡದಲ್ಲಿ ಇಷ್ಟ. ಶಾರುಖ್ ಖಾನ್ ಈಗ ಶಾರುಖ್ ಖಾನ್ ಫಸ್ಟ್ ರೀಪ್ಲೇಸ್ ಮಾಡಿದ್ಲು. ಕನ್ನಡದಲ್ಲಿ ಸುದೀಪ್ ಇಷ್ಟ. ನೀನು ಸುದೀಪ್ನ ರೀಪ್ಲೇಸ್ ಮಾಡಿದೆ. ಗೊತ್ತು. ಸಾರಿ ಹೋಗ್ಲಿಲ್ಲ ಈ ಕಡೆ. ಸುದೀಪ್ ಇದಕ್ಕೆ ಹೋಗ್ಬಿಟ್ಟೆ ಕಡೆ. ಆಯ್ತಾ? ಚಿಕ್ಕದ್ರಲ್ಲಿ ನಂಗೆ ಪರ್ಪಲ್ ಅಂದ್ರೆ ಇಷ್ಟ ಅಂತಿದ್ಲು. ಇಷ್ಟ ಯಾವಾಗ ಬೇಕಾದ್ರೂ ಚೇಂಜ್ ಚೇಂಜ್ ಆಗೋ ಮಕ್ಳು ಬೇಡ, ಹಂಗೆ ಇರೋ ಮಕ್ಳು ಬೇಕು ನನಗೆ. ಮಮ್ಮಿ ನಂತರನೇ ಟಾಂಗ್ ಕೊಡೋದು ಕಲ್ತ್ಬಿಟ್ಟಿದ್ದಾರೆ. ನಾನು ಆಟ ಆಡಲ್ಲ, ಎದ್ದೋಗ್ಬಿಡ್ತೀನಿ ನಿಜ. ನಾನು ಓದಿದ್ದು ಸ್ಕೂಲ್ ಸಂಪೂರ್ಣವಾಗಿ ಹೆಸರು ಹೇಳ್ಬೇಕು. ತಳವಾಯಿ ಹಿರಿಯ 7th ಪ್ರಾಥಮಿಕ. to 10th, ಸಾರಿ 8th to 10th ತನಕನೂ ಎಲ್ಲೋದೆ. ಮತ್ತೆ ನಮ್ದು ಯಾವ ಸೆಕ್ಷನ್ ಹೇಳು? ನಿಮ್ದು ಸಿ ಸೆಕ್ಷನ್. ನೆಗದ್ಬಿಟ್ಟು ಇಲ್ಲ, ಎ ಸೆಕ್ಷನ್ ಇದೆ. ನೆಗದೇ ಡಿ ಸೆಕ್ಷನ್. ಡಿ ಸೆಕ್ಷನ್ ಹೋಯ್ತು. ಅಮ್ಮ ಅಷ್ಟೊಂದು ಕೇಳಿ. ಯಾವ ಸ್ಕೂಲ್ ಹೇಳಮ್ಮ? ತಳವಾಯಿ ಸ್ಕೂಲ್. ಎಲ್ಲಮ್ಮ? ಎಲ್ಲಿ ಅಂದ್ರೆ ನಾನು ನೋಡಕ್ ಬಂದಿದ್ದೆ. 7th ಅಲ್ಲಪ್ಪ, 8th ಇಂದ 10th ವರೆಗೂ ನಾನು ಎಲ್ಲೋದಿದ್ದಮ್ಮ. ನೀನು ಏನು ಅರ್ಥ ಮಾಡ್ಕೊಂಡಿದ್ಯಮ್ಮ ನನ್ನ? ಇದು ಅದ್ಯಾವುದೋ ಕ್ರಾಸ್ 13th ಕ್ರಾಸ್ ಅಂತಿದ್ರಲ್ಲ, ಅಲ್ಲಿ ಅನ್ಸುತ್ತೆ ಮೋಸ್ಟ್ಲಿ. ಅದು ಯಾವ ಸ್ಕೂಲ್ ಎಷ್ಟು ಸರಿ ತೋರಿಸಿದ್ದೀನಿ. ತಳವಾಯಿ ಸ್ಕೂಲ್. ಅಲ್ಲಿ ದಳವಾಯಿ ಸ್ಕೂಲ್ ಯಾವಾಗ ಶಿಫ್ಟ್ ಆಯಿತು? ನೀನು ತಗೊಂಡಾಗ ಇಟ್ಟಿದ್ದ? ಇನ್ಯಾವ ಸ್ಕೂಲ್ ಅದು? ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್. ಅದಿರೋದು 12th ಕ್ರಾಸಲ್ಲಿ ಇರೋದು. ನಾನು 8th ಇಂದ 10th ವರೆಗೂ ಡಿ ಸೆಕ್ಷನಲ್ಲೇ ನಾನು ಓದಿದ್ದು. ಡಿ ಹೇಳಿದ್ನಲ್ಲ. ಹಾಂ, ABCD ನೀವೇ ಆಗ್ಬೇಕು ಹೇಳೋಕ್ಕೆ. ನೆಕ್ಸ್ಟ್ ಹೇಳು. ಈ ಸೆಕ್ಷನ್ ನೀವು ನನಗೆ ಹೇಳಿರಲಿಲ್ಲ. ಏನು ತಿಳ್ಕೊಂಡಿಲ್ಲ ನನ್ನ ಬಗ್ಗೆ, ಸುಮ್ಮನೆ ಬಂದೋಳೆ. ನಾನು ಯಾವ್ದಾದ್ರು ಒಂದು ಕಂಟ್ರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದೆ ಅಲ್ವಾ, ಇಷ್ಟಪಡ್ತಿದ್ದಲ್ವ? ಯಾವ ಕಂಟ್ರಿ? ಇವಳಿಗೆ ಆಸ್ಟ್ರೇಲಿಯಾ ಅಂದರೆ ಮೊದಲಿಂದನೂ ತುಂಬ ಇಷ್ಟ. ಅದಕ್ಕೋಸ್ಕರ ಆಸ್ಟ್ರೇಲಿಯಾ ನಂಗೆ ಫಸ್ಟೇ ಗೊತ್ತಿತ್ತು. ನಾನು ಹೇಳಿಲ್ವ ಇದು ಕೇಳ್ತೀರಾ ಅಂತ? ಈಗ ನೀವು ಏನು ಕೇಳ್ತೀನಿ?
ನನ್ನ ಬಗ್ಗೆ ನಿಂಗೆ ಏನು ತಿಳ್ಕೊಂಡೆ ಇಲ್ಲ ಇನ್ನು ಮುಂದೆ ಹೇಳ್ಬೋದೇನೋ ಯಾರಿಗೆ ಗೊತ್ತು. ಕೆಲವು ನನ್ಗೆ ಗೊತ್ತಿದ್ರು ಹೇಳೋಕ್ಕಾಗಿಲ್ಲ ನನಗೆ. ಹೌದಾ? ಒಂದು ನಿಮಿಷ. ಇದು ಇವಳು ಗೊತ್ತಿಲ್ಲ ನಾನಂತೂ 1000 ಸರಿ ಹೇಳಿದ್ದೀನಿ, ಅವಾಗೆಲ್ಲ ಹಿಂಗೆ ನೆನ್ಪಿಟ್ಕೊಂಡಿರಲ್ಲ. ಅವಳು ನನ್ನ ಬಗ್ಗೆ ಅಷ್ಟಾಗಿ ಏನು ತಿಳ್ಕೊಂಡಿಲ್ಲ ಅಂತ ನಾನು ಅನ್ಕೋತೀನಿ. ಇದಂತೂ ಇಂದ ಹೇಳಲ್ಲ. ನನ್ನ ಬಾಲ್ಯ ಸ್ನೇಹಿತೆಯರ ಹೆಸರು 3 ಜನದ ಹೆಸರು ಹೇಳು. ನಂಗೆ ತುಂಬ ಫೇವ್ರೇಟ್ ಅವರು, ಚಿಕ್ಕದಿಂದನೂ ಫೇವ್ರೇಟ್. ಗೊತ್ತಿಲ್ಲ ನೋಡವ. ಯಾರ ಹತ್ರ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ನಂಗೆ. ಈ contact ಯಾವಾಗ್ಲೋ ಹೇಳಿದ್ದೀರಾ? ಯಾವಾಗಲೇ ನನ್ನ ಸ್ಕೂಲ್ ಡೇಸ್ ಬಗ್ಗೆ ಹೇಳ್ಬೇಕಾರೆಲ್ಲ ಹಿಂಗೆ ಹೇಳಿದ್ದೀನಿ. ಹೇಳು, ಅಟ್ಲೀಸ್ಟ್ ಒಬ್ರದಾರೆ ಹೇಳು. ನಿನ್ನೊಬ್ರ ಮನೆಗೂ ಕರ್ಕೊಂಡು ಹೋಗಿದ್ದೀನಿ. ಅವಳ ಹೆಸರಾದ್ರೂ ಹೇಳು. ಅವಳು ಸಿಗ್ಲಿಲ್ಲ ನನ್ನ ಪುಣ್ಯ. ಸವಿತಾ ಒಬ್ರಾಯ್ತು. ನಮ್ಮ ಏರಿಯಾದ ನಮ್ಮ ಅತ್ತೆ ಮಗಳು. ಗೊತ್ತಿಲ್ಲ, ಒಬ್ರೇ ಇನ್ನೊಬ್ರ ಮನೆ ಕರ್ಕೊಂಡು ಹೋಗಿದ್ದೀನಿ. ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಸವಿತಾ ಗೊತ್ತು ನಿಂಗೆ. ಬಿಡು, ಚಿಕ್ಕದಿಂದನೂ ನೋಡಿದ್ದೆ. ಸವಿತಾ ಗೊತ್ತು. ಇನ್ನು ಇಬ್ಬರ ಹೆಸರು ಹೇಳು. ತಾಂಡೂಪುರದಲ್ಲಿ ಒಬ್ಳು ಇತ್ತು. ಗೊತ್ತಿಲ್ಲ ಅಂದ್ರೆ ಮತ್ತೆ ಅದನ್ನ ಕರ್ಕೊಂಡೋಗಿದ್ದೀನಿ. ರಾಧನ್ ಜೊತೆ ಕರ್ಕೊಂಡೋಗಿದ್ದೀನಿ. ಅವ್ರು ಕರ್ಕೊಂಡೋಗಿರೋದು ನೆನಪಿದೆ, ಆದ್ರೆ ಅವ್ರ ಹೆಸರು ನೆನಪಿಲ್ಲ ನನಗೆ. ಆಂಟಿ ಡಿಸಪಾಯಿಂಟ್ ಆಗ್ತಾರೆ ಈಗ. ಸುದ್ದಿನೂ ಅಲ್ಲ, ಯಾರು ಅಲ್ಲ. 3 ಡಿಮ್ಮ ಮತ್ತೆ ನಿರ್ಮಲ, ಸವಿತಾ, ಇವ್ರು 3 ಜನ ಕ್ಲೋಸ್ ಫ್ರೆಂಡ್. ಅದರಲ್ಲೂ ನಿರ್ಮಲ, ಪೂರ್ಣಿಮಾ ತುಂಬ ಕ್ಲೋಸ್. ಹೇಳು ನೆಕ್ಸ್ಟ್. ಇದು ನೀವ ನಾನ ಕ್ವಶನ್. ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ? ದುಡ್ಡು ಖರ್ಚು ಮಾಡೋದಾ? ನಂಗೆ ಗೊತ್ತು. ಗೊತ್ತಿರಂಗೆ ಇಬ್ರು ಮಾಡಲ್ಲ. ಒಂಚೂರು ಜಾಸ್ತಿ ಅಂದ್ರೆ ಯಾರು? ನಾನೇ ಮಾಡ್ಬೋದೇನೋ. ನಾನೇ ಮಾಡೋದು. ನಾನು ಈಗ ಸಖತ್ ಜುಗ್ಗಿ. ನೀನು ಮಾಡ್ತಿದ್ದೀರಾ? ನೀನಂತ ನಾನು ಅವಳು ಕೇಳ್ತಿಲ್ಲ, ನಮ್ಮಿಬ್ಬರಲ್ಲಿ ಕೇಳ್ತಿರೋದು. ಬೇಗ ಆನ್ಸರ್ ಮಾಡ್ಬೇಕಪ್ಪ. ನಾನೇ ಮಾಡ್ತಿದ್ದೆ. ಹೌದು, ಈಗ ನಿಜ. ನೀನಂತೂ ಹುಟ್ಟು ಜಿಪ್ನಿ, ನಾನು ಜಿಪ್ನಿ ಆಗ್ಬಿಟ್ಟಿದ್ದೀನಿ. ಬಟ್ ಮೊದಲಿಗಿನ್ನ ಫುಲ್ಲು ಕಂಟ್ರೋಲಲ್ಲಿ ಇದ್ದೀನಿ. ನಿನಗೆ ಗೊತ್ತಿರಂಗೆ ಇವ್ರನ್ನ ತುಂಬ ಸರಿ ನಿಂಗೆ ಹೇಳಿದ್ದೀನಿ. ನಾನು 7th ಅಲ್ಲಿ ಎಕ್ಸಾಮ್ಗೆ ಹೋಗಿರ್ಲಿಲ್ಲ ಅವಾಗ, ಆಯ್ತಾ? ಯಾರೋ ಸರ್ ನಿಮ್ಮನ್ನ ಕರ್ಕೊ. ನನ್ನ ಫೇವ್ರೆಟ್ ಟೀಚರ್ ಯಾರು ಅಂತ ಕೇಳಿ. ಅವ್ರ ಹೆಸರು ನಮಗೆ ಅವರು ಶಂಕರ್. ನನ್ನ ಫೇವ್ರೆಟ್ ಟೀಚರ್ ಶಂಕರ್ ಅಂತ ಅಲ್ಲ, ಶಂಕರ್ 7th ಸ್ಟ್ಯಾಂಡರ್ಡ್ ಅಲ್ಲಿ. ಅವರೆಲ್ಲ ನನಗೆ ಗೊತ್ತೇ. ಇದೆಲ್ಲ ನನಗೆ ನೀವೇನೋ ಕಾಯಿನ ಹೊಡ್ಕೊಂಡು ಏನೋ ಕಾಯಿ ತಗೋಬಾ ಅಂತೇನೋ ಕಳ್ಸಿತ್ತು ಅಮ್ಮ ನಿಮಗೆ. ನೀವು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ರಿ. ಇನ್ನ ಎಕ್ಸಾಮ್ ಇತ್ತು ಅವತ್ತು. ಎಕ್ಸಾಮಿಗೆ ಬಂದಿಲ್ವಲ್ಲ ಬಾ ಅಂತ ಅಂದ್ಬಿಟ್ಟು ಬೈಕೊಂಡು ಅವ್ರ ಸೈಕಲಲ್ಲೇ ಕರ್ಕೊಂಡು ಹೋಗಿದ್ರು. ಮೇಡಮ್ ನಿಮ್ಗೆ ಸ್ಟೋರಿ ಹೇಳಿ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೆಲ್ಲ ಗೊತ್ತು. ಅವ್ರ ಹೆಸರು ಹೇಳು. ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಅಂದರೆ ಸ್ವಂತ ಮಗಳ ಥರ ನೋಡ್ಕೊತಿದ್ರು. ಅಷ್ಟು ಫೇವ್ರೇಟ್ ಅವ್ರ ಹೆಸರು. ನಾನು ಈಗಲೂ ಆ ದೇವ್ರನ್ನ ನೆನಪಿಸ್ಕೊತೀನಿ ಜಾಸ್ತಿ. ಗ್ಲೂ ಅಲ್ಲಿ ಕೊಡ್ತೀನಿ. ವೆಂಕಟೇಶ್. ಇನ್ನೂ ಹೇಳು ಗೋವಿಂದ. ಹಾಂ. ಗೋವಿಂದರಾಜ್ ಸರ್ ನನ್ನ ಫೇವ್ರೇಟ್ ಅವರು. ಈಗ ನಾನು ಮೊಬೈಲ್ ನೋಡ್ತಾ ಇದ್ದೀನಿ ನನ್ನ ಕಡೆ. ಎದ್ದ ತಕ್ಷಣ ಮೊಬೈಲ್ ತಗೊಂಡ್ರೆ ನಾನು ಏನು ನೋಡ್ತೀನಿ ಫಸ್ಟ್? ಅಯ್ಯೋ, ನೀವು ನೋಡೋದೇ ನಂಗ್ ಗೊತ್ತು. ಇನ್ನೇನು ನೋಡ್ತೀಯಾ? ಇದೇ ಸೀನ್ ನನಗೆ ಇದೇ ಟೋನಲ್ಲಿ ಹೇಳ್ತೀನಿ ಅಂತ ಗೊತ್ತಿಲ್ಲ. ನಿನಗೆ ಇದನ್ನು ನಾನು ತುಂಬ ಸರಿ ಹೇಳಿದ್ದೀನಿ, ಆಯಿತಾ? ನೀನು ಅದು ನೆನಪಿದೆಯಲ್ಲ ಗೊತ್ತಿಲ್ಲ. ನಾನು ಮದುವೆ ಆಗಿ ಬಂದು 4ನೇ ದಿನಕ್ಕೆ, ಫಸ್ಟ್ ದಿನನ 2ನೇ ದಿನನ ನಂಗೆ ಗೊತ್ತಿಲ್ಲ, ನಾನು ಮಾಡಿದಂಥ ಮೊದಲನೇ ಫುಡ್ಡು ಯಾವುದು? ನಿಮ್ಮ ಅಪ್ಪನ ಮನೇಲಿ ಫಸ್ಟ್ ಫುಡ್ ಷಷ್ಠಿ ಹಬ್ಬ. ಹಬ್ಬ ಕೂಟ್ಸಾರು. ಅಡುಗೆ ಅದೇ ಕೂಡ್ಸಾರು ಕಿಚಡಿ ಅನ್ನ. ನನ್ನನ್ನು ಬಿಟ್ಬಿಟ್ಟಿದ್ರ ಅಲ್ಲಿ. ಬಾತು. ಮುಗೀತು ಬಿಡು, ಉಪ್ಸಾರು. ಮುಗೀತು ಬಿಡು. ಏನು ಮಾಡಿಲ್ಲ. ಅದಲ್ಲ, ಮುದ್ದೆ, ರಾಗಿ ಮುದ್ದೆ ಮಾಡಿದ್ದಾರೆ. ಚೆನ್ನಾಗಿ ಬಂದಿತ್ತಾ? ಅದೇ ಉಪ್ಸಾರು ಅವ್ರೆ ಹೇಳಿದ್ರೆ ರಾಗಿ ಮುದ್ದೆನ ದೊಡ್ಡದ್ರಲ್ಲಿ ಒನ್ಸಕ್ ಬರ್ತಿರ್ಲಿಲ್ಲ. ನಾನು ಒನ್ಸಿ ಮಾಡಿರೋದು ಗೊತ್ತಾ? ಇವೆಲ್ಲ ಎಂತ ಕ್ವಶನ್? ನನ್ನ ಬಗ್ಗೆ ತಿಳ್ಕೊಬೇಕಲ್ಲ ಚಿನ್ನಮ್ಮ. ನಾನು ಮದುವೆಯಾಗಿ ಬಂದಿದ್ದು ಹೊಸದ್ರಲ್ಲಿ ನಾನು ಮೊದಲನೇ ಮಾಡಿದ ಫುಡ್ ಯಾವುದು ಅಂತ ನಿಂಗೆ ಗೊತ್ತಾಗ್ಬೇಕಲ್ಲ. ಇದೊಂದು ಸಿಚುಯೇಷನ್ ಕ್ವಶನ್ ಅಂತ ಅನ್ಕೋಬಹುದೇನೋ. ಈಗ ಕೇಳಕ್ಕೆ ನಗು ಬರ್ತಿದೆ ನಂಗೆ. ಹೇಳಿ. ಈಗ ನನ್ನ ಲೈಫು ಒಂದು ಮೂವಿ ಆಗಿದ್ರೆ ಯಾವ ಮೂವಿಗೆ ನೀವು ಕಂಪೇರ್ ಮಾಡ್ತೀರಾ? ದುರಂಧರ್. ಹೇಳಿ. ದುರಂಧರ್ ದ ನ್ಯೂಶಾಸ್ ರಿವೆಂಜ್. ಮೂವಿ ಅಂದ್ರೆ ಯಾವ ಥರ? ಅದು ಯಾವ ಥರ ನನ್ನ ಲೈಫು ಒಂದು ಮೂವಿ ಸ್ಟೋರಿ ಆಗಿದ್ರೆ ಯಾವ ಮೂವಿಗೆ ಕಂಪೇರ್ ಮಾಡ್ತೀರಾ? ಅಂದ್ರೆ ಮುಂದಕ್ಕೆ ಲೈಫು ಇನ್ನ ಐತಲ್ಲ. ಈ ಪ್ರೆಸೆಂಟ್ ಏನು ಮಾಡ್ತಿಲ್ಲ. ಮನೆಯಲ್ಲಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡೋದಾದ್ರೆ ಬೆಂಕಿಯಲ್ಲಿ ಹರಳಿದ ಹೂವು. ಅಷ್ಟೊಂದೆಲ್ಲ ಕಷ್ಟ. ನಾರ್ಮಲ್ ಆಗಿ ಯಾವ movie compare ಕಂಪೇರ್ ಮಾಡಿ ನಂಗೇನು ಬೇಜಾರಿಲ್ಲ. ಹೀರೋ 3 ಇಡಿಯಟ್ಸ್. ನಿನ್ನ ಜೊತೆ ಇನ್ನಿಬ್ರು ಇಡಿಯಟ್ಸ್ ಇಲ್ಲ. ಇದಕ್ಕೆ ಅದು ರಾಧಿಕಾ ಪಂಡಿತ್ ಮತ್ತೆ ಮೀನಿಂಗ್ ಆಗಿರೋ ಮೂವಿ ಹೇಳು ನೀನು. ಮಾಡಿದ್ರೆ ಬಹದ್ದೂರ್ ಮೂವಿಗೆ ನಿನ್ನ ಇದು ಮಾಡಿದ್ವಿ. ರಾಧಿಕಾ ಪಂಡಿತ್ದು ಒಂದು ಕ್ಯಾರೆಕ್ಟರ್ ಇದು ಮಾಡಿದ್ವಿ. ಈಗ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಾಯ್ತಿಲ್ಲ. ಅಂದ್ರೆ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಾರಪ್ಪ. ಸೊ ಓಕೆ.
ಫ್ಯಾಮಿಲಿ, ತಂದೆ ತಾಯಿ, ಅವ್ಳಿಗೆ ಇದ್ದಿದ್ದೆ ಅಕ್ಕ ಒಬ್ಬಳು ಇತ್ತು ಅಷ್ಟೇ ಆ ಮೂವಿನಲ್ಲಿ. ನಿನಗೆ ಇಷ್ಟು ಜನ ಇದ್ದಾರಲ್ವ, ನೀನೊಂದು ಏನೋ ಒಂದು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ನನ್ನ ಮಗಳಿಗೆ ಐತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ನಿಮಿಷ ಇರಿ, ನನ್ನ ಬಗ್ಗೆ ಹೇಳಿ. ಸೋ ಮಚ್. ನನ್ನ ಮಗಳ ಬಗ್ಗೆ ನಂಗೆ ನಂಬಿಕೆ ಇದೆ. ನಾನು ನೀನು ಹೌ? ನೀನು ಬರೀ ಏನು ಹೇಳ್ತಾರೆ ನಿಮಗೆ, ಹಾರ್ಟ್ ಬಿಟ್ಟು ನೀನು ವಿಷಯ. ನಾನು ಆ ಥರ ಎಲ್ಲ ಕಂಪೇರ್ ಮಾಡೋದು ಸ್ವಲ್ಪ ಅಲ್ಲಲ್ಲೇ ಮಾತಾಡ್ತೀಯ ಅಷ್ಟು ಬಿಟ್ರೆ. ನೋಡಿ ಗಾಯ್ಸ್, ಅಲ್ಲಲ್ಲೇ ಮಾತಾಡೋರ್ಗೆ ಈಗ ಕಾಲದಲ್ಲಿ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಇದೆ ಅಂತಾನೆ ಸಾಕು. ನೆಕ್ಸ್ಟ್ ಗೊತ್ತು ಆಯ್ತಾ, ನನಗೆ ಚಿಕ್ಕದ್ರಲ್ಲಿ ತುಂಬ ಕೆಟ್ಟ ಅಭ್ಯಾಸ ಯಾವುದು? ನಂಗೆ ಗೊತ್ತು. ಕರ್ಕೊಳ್ಳೋದು ವರ್ಡ್ ಹೇಳು. ಏ ಅಮ್ಮ, ನೀನ್ ಇಷ್ಟೊಂದೆಲ್ಲ ಡೀಪಾಗಿ ಹೇಳ್ಸ್ಬೇಡ. ಅಂತ ಕರಿತಿದ್ರು ಅಂತ ಗೊತ್ತು. ಅನುಷ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡು. ಮಲ್ಗದು ಅಂದ್ರೆ ಇನ್ನೊಂದೇನು ಅಂತ ಕೇಳ್ತಿರೋದಮ್ಮ. ಯಾವಾಗ್ಲೂ ನಿದ್ದೆ ಮಾಡೋದು. ಅದೇ ನಿದ್ರೆ ಅನ್ನೋ. ನಿದ್ರೆ ಅಂದ್ರೆ ಸಕ್ಕತ್ ಇಷ್ಟ. ಆಮೇಲೆ ನೆಕ್ಸ್ಟ್ ಇದು ಕಾಮಿಡಿ ಮಾಡಂಗಿಲ್ಲ, ಜಸ್ಟ್ ಆನ್ಸರ್ ನೀನು ಅಡಂಗಿಲ್ಲ ಅಪ್ಪಿ. ನಾನು ಕಾಮಿಡಿ ಮಾಡಿದ್ರೆ ಬರೀ ಅಳ್ತೀಯ. ನನಗೆ ಇವಾಗ ಈ ತರ ಕ್ವಶನ್ ಯಾಕಾರು ತಂದೆ ಅಂತ ಅನಿಸ್ತಿದೆ ನಿಜ. ಹೇಳು. ನಾನು ಲಾಸ್ಟ್ ಟೈಮ್ ನಿಮ್ಮ ಜೊತೆ ಕೋಪ ಮಾಡ್ಕೊಂಡಿದ್ದು ಯಾವಾಗ ಮತ್ತೆ ಯಾಕೆ? ಲಾಸ್ಟ್ ಟೈಮ್ ಈಗ ರೀಸೆಂಟ್ ಆಗಿ ಈ ಮನೆಗೆ ಬಂದಾಗ ಅದೇ ಹೇಳಿ ಯಾವುದು ಲಾಸ್ಟ್ ಟೈಮ್? ನಂಗೊತ್ತು. ಅವ್ರು ಹೇಳ್ಬೇಕು. ಸಾವಿರ ಸರಿಯಾಗಿರುತ್ತೆ. ವಿಡಿಯೋ ವಿಷಯಕ್ಕೆ ಯಾವುದು? ಲೇಟಾಗಿ ನನ್ನಿಂದ ನಾನು ಸ್ನಾನ ಮಾಡೋದು 1 hour ಆಗುತ್ತೆ ಅಂತ ಅದಕ್ಕೆ ಅನ್ಸುತ್ತೆ. ಜಾಸ್ತಿ ಸ್ವಲ್ಪ ಹೈ ಪಿಕ್ಕಿಗೆ ಹೋಗಿದ್ಯಾ? ಹೈ ಪಿಕ್ಕಿಗೆ ಹೋಗಿದ್ದೆ. ನಂಗ್ ಗೊತ್ತು ಕಣಮ್ಮ. ನನ್ನ ಮಕ್ಳ ಬಗ್ಗೆ ಬಾಯಿ ಗೌರವ ಇಟ್ಕೊಂಡಿದ್ದೀನಿ, ನಾನು ಮನ್ಸಲ್ಲ ಇಟ್ಕೊಳ್ಳಲ್ಲ. ಹೇಳು. ಅದಕ್ಕೆ ಭಯವಾಗ ಅನ್ಸುತ್ತೆ ಎಲ್ಲ ಬಿಟ್ಬಿಡುತ್ತೆ. ಅಯ್ಯೋ ದೇವ್ರೇ. ಕಿಸಾದ ಕಣಮ್ಮ. ಅನುಷ ಇರು, ನಿನ್ಗೆ ಏನ್ ಹೇಳ್ದೆ ಅವತ್ತು ಕೋಪ ಬಂದಿದ್ದು ಅವನ ಮೇಲೆ, ಅದಕ್ಕೆ ನಾನು ಅಮ್ಮ ಹಂಗಂದಿದ್ದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿದ್ದು ಅಂತ ಅನ್ಬಿಟ್ಟು ಹೋಗಿತ್ತಾನೆ ನೀನು. ಪ್ರೀತಿ ಮೆಂತಾನೆ ಬೇಜಾರ್ ಮಾಡ್ಕೊಂಡಿದ್ದು. ಅಮ್ಮನ ಮೇಲಲ್ಲ. ಸೂತ್ರಧಾರಿ ಅದಕ್ಕೆ. ಏಯ್ ಅದೆಲ್ಲ ಬೇಡ ಅನುಷ. ನೀವು ತಾನೇ ಸ್ಟಾರ್ಟ್ ಮಾಡಿದ್ದು. ನಾನು ಉಪ್ಪು ಜಾಸ್ತಿ ಹಾಕಿದ್ಯಾ ಒಂಚೂರು ಅಂತ ಹೇಳಿದೆ. ಅದಕ್ಕೆ irritate ಮಾಡಿದ್ದು. ಮಾಡ್ದ ನಂಗೆ. ಅವನ ಜೊತೆ ಆಡಿದ್ ಮಾಡಲ್ಲ ಅನ್ಕೊಂಡ್ ಬರ್ಕೊಬಿಟ್ರಲ್ಲ. ಹೇಳು. ನೀವು ನನ್ನ ಬಗ್ಗೆನೇ ಕೇಳ್ತಾ ಇದ್ದೀನಿ. ನನ್ನ ಮದುವೆ ಆದ ಚೌಟ್ರಿಯ ಹೆಸರು ಏನು, ಮತ್ತೆ ಯಾವ ವಾರ, ಯಾವ ದಿನ, ಯಾವ ಇಸ್ವಿ ಹೇಳು. 2000 November 30 ಆಗಿತ್ತು. ಆ ಹೆಸರು ಗೊತ್ತಿಲ್ಲ ನನಗೆ. ಚೌಟ್ರಿ ಎಲ್ಲಿದೆ ಅಂತ ಗೊತ್ತು, ಆದ್ರೆ ನಂಗೆ ನೇಮ್ ಗೊತ್ತಿಲ್ಲ. ನಾನೆಲ್ಲಿದ್ದೀನಿ ಅಂತ ಗೊತ್ತಾ? ನಾನೆಲ್ಲಿದ್ದೀನಿ ಅಂತ ಅದು ನೇಮ್ ಗೊತ್ತಿಲ್ಲ ನನಗೆ. ವೇಸ್ಟ್ ಹೋಯ್ತು ಬಿಡು. ನಂಗೆ ಗೊತ್ತು ಮಮ್ಮಿ, ಸೀತಾರಾಮ ಕಲ್ಯಾಣ. ನೋಡು ಎಷ್ಟು ಚೆನ್ನಾಗಿತ್ತು ನನ್ನ ಮಗಳು. ಅದೇನಾ? ಸೀತಾರಾಮ ಕಲ್ಯಾಣ ಮಂಟಪ. ಇದು ಬಂದು ಆಕ್ಟಿಂಗ್. ನಾನು ಕೋಪದಲ್ಲಿದ್ದಾಗ ಹೆಂಗೆ ಆಕ್ಟ್ ಮಾಡ್ತೀನಿ? ಅಯ್ಯಪ್ಪ, ನಾರ್ಮಲ್ ಆಗ್ತದೆ. ಈಗ ನಾನು ಕೋಪ ಬಂದ್ಬಿಟ್ಟಿದೆ, ಹೆಂಗೆ ಬಿಹೇವ್ ಮಾಡ್ತೀನಿ, ಅಯ್ಯೋ, ಹೆಂಗ್ ಮಾತಾಡ್ತೀನಿ. ಬಿಹೇವಿಯರು ವಿಚಿತ್ರವಾಗಿರುತ್ತೆ. ಅದನ್ನೊಂದಿನ ಆಕ್ಟ್ ಮಾಡೇ ತೋರಿಸ್ತೀನಿ ಬಿಡು. ಅಂತೀಯ ಅಷ್ಟೇ. ಜಾಸ್ತಿ ಅದನ್ನೇ ನೀನು ಯೂಸ್ ಮಾಡು. ಅಮ್ಮ ನೀವು ಹಂಗೆಲ್ಲ ಮಾತಾಡ್ಬೇಡಿ ಅಮ್ಮ, ನಂಗೆ ಬೇಜಾರಾಗೋದು ಅಮ್ಮ. ಅಲ್ಲೇ ಚಿನ್ಕುರುಳಿ ಆಡ್ದಂಗೆ ಅಲ್ಲಿ ಓಡಾಡೋದು ಜಾಸ್ತಿ ಮಾಡ್ತಾಳೆ. ಅಂತ ಅಲ್ಮುರಿ ಕಚ್ತಾಳೆ ಜಾಸ್ತಿ, ಹಿಂಗಂತಾಳೆ, ವಿಚಿತ್ರವಾಗಿ ಆಡ್ತಾಳೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬರ್ತೀನಿ, ತೋರಿಸ್ತೀನಿ ನಿಮ್ಗೆ. ಹೇಳು ಹೆಂಗೆ. ಮೈ ಫೇವ್ರೆಟ್ ಹಾಬಿ ಯಾವುದು? ಕಾಫಿ ಕುಡಿಯೋದು. ಅಲ್ಲ. ನಿದ್ದೆ ಮಾಡೋದು. ಅಲ್ಲ. ಜಗಳ ಮಾಡೋದು. ಅಲ್ಲ. ಮಕ್ಕಳು ಬಾಯಿ ಬಂದು ಬೈಯೋದು. ಅಲ್ಲ. ನಂಗೆ ಗೊತ್ತು. ನನಗೆ ಗೊತ್ತು. ಫ್ಯಾಷನ್ ಅಂತ ಬೇರೆ ಹೇಳ್ತೀಯಾ? ಅಮ್ಮ ನನಗೆ ಗೊತ್ತು. ಹೇಳು. ಅಡ್ಗೆ ಮಾಡೋದು, ಹೊಸ ಥರ ಅಡ್ಗೆ ತುಂಬಾ ಮಾಡೋದು. ಇಷ್ಟ ಆಗೋದು ಅಡಿಗೆ ಮಾಡೋದು. ನಂಗೆ ಸಖತ್ ಇಷ್ಟನೇ. ವೆರೈಟಿ ಆಗಿ ಡಿಶಸ್ನ ಪ್ರಿಪೇರ್ ಮಾಡಿ ಮಕ್ಳಿಗೆ ಮಾಡಿ ತಿನ್ಸೋದು ನಂಗೆ ತುಂಬ ಇಷ್ಟ. ಮೇಲ್ಗಡೆ ಕತ್ಲಾಗ್ತಾ ಇತ್ತು, ಅದಕ್ಕೋಸ್ಕರ ಕೆಳಗಡೆನೆ ಬಂದ್ವಿ, ಮನೆಗೆ ಬಂದ್ವಿ. ನೆಕ್ಸ್ಟ್ ನೀನು ಕೇಳೋವಾಗ ಇದು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಟ್ರೈ ಮಾಡ್ತೀನಿ. ಟ್ರೈ ಅಂತ ಅಲ್ಲ, ಇದು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ನೀನು ಆನ್ಸರ್ ಉಲ್ಟಾ ಮಾಡಂಗಿಲ್ಲ, ಹೇಳ್ತಿದ್ದೀನಿ. ನಾನು ಯಾವಾಗ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತೀನಿ, ಯಾವಾಗ ಮೆಚ್ಯೂರ್ ಆಗ್ಬೇಕು. ನಂಗೆ ಗೊತ್ತು, ಯಾವಾಗಲೂ. ಕೇಳ್ತಿಲ್ಲ ಸುಮ್ಮನೆ. ನನ್ನ ಮಗಳ ಹೇಳ್ತಾನೆ ನೀನು ಯಾವಾಗಲೂ ಚೈಲ್ಡ್. ಅದನ್ನೇ ನಾನು ಹೇಳ್ತೀನಿ, ಈ ಥರ ಆನ್ಸರ್ ಮಾಡ್ತೀರಾ ಅಂತಲೇ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಂತ ಹೇಳಿ. ಮೆಚೂರ್ಡ್ ಆಗಿ ಯಾವಾಗ ನೀನು ಥಿಂಕ್ ಮಾಡ್ತೀಯ? ಆಚೆ ಇದ್ದಾಗ, ಕೆಲವು ಘಟನೆಗಳನ್ನ ಸಂಭವಿಸಿದಾಗ ಅಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದಾಗ ಮಾತಾಡೋ ದೊಡ್ಡೋಳು ಅಂತ ಗೊತ್ತಾಗ್ಬಿಡುತ್ತೆ. ಚೈಲ್ಡಿಶ್ ಆಗಿ ಯಾವಾಗ ಚೈಲ್ಡಿಶ್ ಪ್ರತಿದಿನ ಚೈಲ್ಡ್ ನೀನು. ಈಗ ನಾನು ಹೊರಗಡೆ ಹೋದಾಗ ಹಿಂಗೆ ತುಂಬಾ ಪ್ರೀತಿ, ಅಮ್ಮನ ಮೇಲೆ ಜಾಸ್ತಿ ಪ್ರೀತಿ ಬಂದ್ಬಿಟ್ಟಾಗ ಮಾತ್ರ ಚೈಲ್ಡ್. ನಾನು ಹೊರಗಡೆ ಹಂಗೆ ಚೈಲ್ಡಿಶ್ ಆಗಿರ್ತೀನಿ.
ಹೌದು. ಅದೇ ಹೊರಗಡೆ ಚೈಲ್ಡಿಶ್ ಆಗಿರಲ್ಲ, ನನ್ ಜೊತೆ ತುಂಬಾ ಪ್ರೀತಿ ಬಂದ್ಬಿಟ್ರೆ ನಿಮ್ಮ ಅಮ್ಮನ ಮೇಲೆ ಚೈಲ್ಡ್ ನಿಜ ತಾನೆ. ಏನಾದ್ರು ತುಂಬಾ ಗಲಾಟೆ ಆದಾಗ ದೊಡ್ಡವಳಾಯ್ತಲ್ಲ. ಹೇಳು ನಿನ್ ಪ್ರಕಾರ ಏನು ಅನುಷಾ, ನೀನ್ ಯಾವಾಗ ಮೆಚೂರ್ಡ್, ನೀನ್ ಯಾವಾಗ ನನ್ ಗೊತ್ತಿಲ್ಲ, ನೀವು ನನ್ನ ಬಗ್ಗೆ ಏನು ಥಾಟ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ಬೇಕು. ಸರಿ, ಕರೆಕ್ಟ್ ಆಯ್ತು ಆನ್ಸರ್. ನಾನು ಕ್ಯಾಮ್ರಾ ಮುಂದೆ ಹೆಂಗ್ ಬಿಹೇವ್ ಮಾಡ್ತೀನಿ, ಕ್ಯಾಮ್ರಾ ಹಿಂದೆ ಹೆಂಗ್ ಬಿಹೇವ್ ಮಾಡ್ತೀನಿ, ಆಕ್ಟ್ ಮಾಡಿ ತೋರಿಸಿ. ಕ್ಯಾಮ್ರಾ ಮುಂದೆ ಹಾಯ್ ಗಾಯ್ಸ್, ನಾನು ಹೊಸದಾಗಿ ಈಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ನುಲಿತಾಳೆ. ಕ್ಯಾಮ್ರಾ ಇದ್ದೆ ಥರ ಒನ್ಗೆ ಹೋಗವ ಆಕ್ಟ್ ಮಾಡಿ ಹೆಂಗಿರ್ತೀನಿ ಕ್ಯಾಮ್ರಾ ಹಿಂದೆ. ಯಾವಳ ನೀನ್ ಯಾವಳ ನನ್ನ ಕೇಳಕ್ಕೆ, ನೀನ್ ಯಾವಳ ಹೇಳ್ತಿದ್ದೀನಿ ಅಂತ ಕಷ್ಟ ತಂಗಿಗೂ ತಮ್ಮಂಗೂ ಕಲಿಸ್ತೀಯ ಯಾವಾಗ. ಇದು ನೀನ್ ನನಗೆ ಹೇಳಲೇಬೇಕು. ನನ್ನ ಫೇವ್ರೇಟ್ ವೆಹಿಕಲ್ ಯಾವ್ದಪ್ಪ? ಕಾರ್, ಅಯ್ಯೋ ನಿನ್ನ ಬೈಕ್. ಅದೇ ಇಷ್ಟ ಅಂತ ನಂಗೆ ತುಂಬಾ ಸಲ ಹೇಳಿ. ಸುಮ್ಮನೆ ಅದನ್ನ ಪ್ರೆಸೆಂಟೆಡ್ ಪ್ರೆಸೆಂಟ್ ಲ್ಯಾಂಬೋರ್ಗಿನಿ. ಲ್ಯಾಂಬೋರ್ಗಿನಿ ನಂಗೆ ಸಖತ್ ಇಷ್ಟ. ಅದಲ್ಲ, ಇನ್ನೇನು ನನ್ನ ಹತ್ರ ಇರೋ ಅಂತ ಸ್ಕೂಟಿನೇ ನನ್ನ ಫೇವ್ರೇಟ್. ನನ್ನ ಸ್ಕೂಟರೇ ನನ್ನ ಫೇವ್ರೇಟ್. ಲ್ಯಾಂಬೋರ್ಗಿನಿ ಸಖತ್ ಇಷ್ಟ. ಅದೆಲ್ಲಾದ್ರೂ ಖುಷಿ ಆಗುತ್ತೆ. ಏನೋ ಒಂದು ಸಖತ್ ಕ್ಯೂಟ್ ಆಗಿ ಏನೋ ಒಂದು ಹೋಗ್ತಾ ಇದೆ ಅಂತ ಸಖತ್. ನೀವು ಹೇಳಿದ್ದೀರ ತುಂಬಾ ಸಲ. ಲ್ಯಾಂಬೋರ್ಗಿನಿ ನನ್ಗೆ ಸಖತ್ ಇಷ್ಟ. ನನಗೆ ಯಾವಾಗ ಜಾಸ್ತಿ ಖುಷಿ ಆಗುತ್ತೆ? ನೀವು ತುಂಬಾ ಕಾಮ್ ಆಗಿದ್ದಾಗ, ನಮ್ಗೆ ರೇಸಿ ಮಾತಾಡಿದಾಗ. ನನಗೆ ಯಾವಾಗ ಖುಷಿ ಕಾಮ್ ಆಗಿದ್ದಾಗ ನಿನಗೆ ಖುಷಿ ಆಗುತ್ತೆ. ನಿಜ ತಾನೆ? ಇಲ್ಲ, ಹಾರ್ಡ್ ಮಾಡ್ಬಿಟ್ರು ನಂಗೆ ನೀವು ಖುಷಿ ಆಗಿದ್ದಾಗ ನನಗೆ ಖುಷಿ ಆಗುತ್ತೆ. ಅಯ್ಯೋ ದೇವ್ರೇ, ನಿಜ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮಗಳೇ. ಅದೆಲ್ಲ ಅಂತೂ ರೇಗ್ಸೋದೆಲ್ಲ ರೇಗ್ಸ್ಬಿಟ್ಟು ಲಾಸ್ಟ್ ನಿಮ್ಗೆ ಯಾರಪ್ಪ ರೇಗಿಸ್ತೀನಿ, ನನ್ನ ಮಗಳು ತಾನೆ. ಸರಿ ಲಾಸ್ಟ್. ಈಗ ನಾನು ಇಷ್ಟು ವರ್ಷ ನೀನು ನಾನು ನೋಡಿದ್ಯಲ್ವಾ, ಇಷ್ಟು ವರ್ಷಗಳು ಸತತವಾಗಿ ಬೇಡ ಇಷ್ಟು ವರ್ಷ ಇಷ್ಟು ವರ್ಷಗಳಲ್ಲಿ ನಾನು ಮಾಡಿದ ಮೊದಲನೇ ಬಿಸ್ನೆಸ್ ಯಾವುದು ಪರ್ಟಿಕ್ಯುಲರ್ ಹೇಳ್ಬೇಕು, ಕರೆಕ್ಟಾಗಿ ಹೇಳ್ಬೇಕು. ಫಸ್ಟ್ ಬ್ಯಾಗ್ ಹೊರಗಡೆ ಹೋಗಿ ಮಾಡಿದ್ದಾನೆ. ಬ್ಯಾಗ್ ವ್ಯಾಪಾರ ಮಾಡ್ತೀನಿ, ಜೀನ್ಸ್ ಬ್ಯಾಗ್. ವೆರಿ ಗುಡ್. ಜೀನ್ಸ್ ಬ್ಯಾಗ್ಗಳು, ಕಿಟ್ಗಳು, ವ್ಯಾನಿಟಿ ಬ್ಯಾಗ್ಗಳು, ವೆರಿ ಗುಡ್. ಪಾಪ ನಮ್ಮ ಮಮ್ಮಿ. ಈಗ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಅನ್ಕೊಳ್ಳಿ, ಅವಾಗ ನಾನು ಹೆಂಗ್ ಬಿಹೇವ್ ಮಾಡ್ತೀನಿ ಅಂತ. ಈಗ ಸಾಮಾನ್ಯವಾಗಿ ಯಾರು ಬಂದ್ರೆ ನಿನ್ನ ಎಕ್ಸ್ಪ್ರೆಷನ್ಗಳೇ ಚೇಂಜ್ ಆಗ್ಬಿಡುತ್ತೆ. ಆಂಟಿ ಈಗ ಬಂದ್ರ ಚೆನ್ನಾಗಿದ್ದೀರಾ ಅಂತೀಯ, ಇಲ್ಲ ಅಂಕಲ್ ಈಗ ಬಂದ್ರ ಚೆನ್ನಾಗಿದ್ದೀರಾ ಅಂತ ರಾಗ ಹೇಳ್ತೀಯ. ನಾರ್ಮಲ್ ಚೆನ್ನಾಗಿದೆ, ಒಂಥರ ನಾಗವಲ್ಲಿ ಥರ ಅವಾಗ. ಓಕೆ ಫ್ರೆಂಡ್ಸ್, ಇವತ್ತು ಫನ್ ಆಗಿ ಇಬ್ಬರು ಅವ್ರ ಬಗ್ಗೆ ನಾನು, ನನ್ನ ಬಗ್ಗೆ ಅವಳು ಕಾಲು ಎಳ್ಕೊಂಡಿದ್ದೆ ಆಯ್ತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ, ಸಾರಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾವು ಮಾಡಿರೋ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಇಬ್ಬರು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಂಡ್ ಮಾಡ್ತಾರೆ. ಥ್ಯಾಂಕ್ ಯು.